ಈಗ ನೋಡಿ, ಓಕೆ, ನೋಡಿ ಕಾಮರಾಜರ್ ಪೋರ್ಟ್ ಏನಕ್ಕೆ ನ್ಯೂಸಲ್ಲಿದೆ ಓದಿ ಅದು. ಓಕೆ, ಅಲ್ಲಿ ಡ್ರಾಫ್ಟ್ ಕೆಪಬಿಲಿಟಿ ಮಾಡಿದ್ದಾರೆ, ಅದೇನು ತಲೆ ಕೆಡಿಸ್ಕೊಬೇಡಿ. ಓಕೆ, ಸಿಂಪಲ್ಲು ನೋಡಿಲಿ, ಕಾಮರಾಜರ್ ಪೋರ್ಟನ್ನು ನಾವು ಏನಂತ ಕರಿತೀವಿ? ಇನ್ನೋರ್ ಪೋರ್ಟ್. ಇದು ಯಾವ ಥರದ ಪೋರ್ಟು? ಮಾತಾಡ್ರಿ. ಓಕೆ, ಇಡೀ ಭಾರತದಲ್ಲಿ ಎಷ್ಟು ಮೇಜರ್ ಪೋರ್ಟ್ ಇದೆ? ಅದರಲ್ಲಿ ಕಾರ್ಯಾಚರಣೆಯಲ್ಲಿರೋದು ಎಷ್ಟು? ಓಕೆ, ಬಿಲ್ಡ್ ಮಾಡ್ತಿರೋದು ಎಷ್ಟು? ಯಾವ್ದು ಎರಡು ಬಿಲ್ಡ್ ಆಗ್ತಿರೋದು? ವಾದಾವನ್ ಪೋರ್ಟ್ ಮತ್ತು ಗಲಾತಿಯಾ ಬೇ. ಇದನ್ನು ಯಾವಾಗಲೂ ತೋರಿಸ್ತಾ ಇರ್ತೀನಿ ನಾನು. ಮೇಜರ್ ಪೋರ್ಟ್ಸ್ ನೋಡ್ಕೊಳ್ಳಿ. ಓಕೆ, ನೋಡಿಲಿ, ಮೇಜರ್ ಪೋರ್ಟ್ಸ್ ನೋಡಿ, ಕಾಂಡ್ಲಾ ಪೋರ್ಟು, ಮುಂಬೈ ಪೋರ್ಟ್ ಮಹಾರಾಷ್ಟ್ರದಲ್ಲಿ 3, ಮುಂಬೈ ಪೋರ್ಟು, ಜವಾಹರ್ಲಾಲ್ ನೆಹರು ಪೋರ್ಟ್ ಅಷ್ಟು, ವಾದಾವನ್ ಪೋರ್ಟಿನ ಬಿಲ್ಡ್ ಮಾಡ್ತಾ ಇದ್ದೀವಿ. ಮರ್ಮಾಗೋವಾ ಪೋರ್ಟು, ಮಂಗಳೂರು ಪೋರ್ಟು, ಕೊಚ್ಚಿ ಪೋರ್ಟು, ಟುಟಿಕಾರಿನ್ ಪೋರ್ಟು, ಚೆನ್ನೈ ಪೋರ್ಟು. ಓಕೆ, ಅಲ್ಲಿಗೆ ಎಷ್ಟಾಯಿತು? 1, 4, 5, 6, 7. ಓಕೆ, 8, 9, 10, 11, 12, 13 ಕರೆಕ್ಟಾಗಿದೆ. ಓಕೆ, ಟುಟಿಕಾರಿನ್ ಪೋರ್ಟ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಚಿದಂಬರನಾರ್ ಪೋರ್ಟ್ ಅಷ್ಟು. ಓಕೆ, ಚೆನ್ನೈ ಪೋರ್ಟು, ಇನ್ನೋರ್ ಪೋರ್ಟ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಕಾಮರಾಜರ್ ಪೋರ್ಟು. ವಿಶಾಖಪಟ್ಟಣಮು, ಪಾರಾದೀಪು ಮತ್ತು ಕೋಲ್ಕತ್ತಾ ಪೋರ್ಟ್ ಇಸ್ ರಿನೇಮ್ಡ್ ಅಸ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟು. ಓಕೆ, ಅದರಲ್ಲಿ ವೆಸ್ಟರ್ನ್ ಪೋಸ್ಟು, ಈಸ್ಟರ್ನ್ ಪೋರ್ಟ್ ಇವು ಕೇಳ್ತಾನೆ. ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರತಕ್ಕಂಥ ಬಂದರುಗಳನ್ನು ಆರ್ಗನೈಸ್ ಮಾಡಬೇಕು, ಪೂರ್ವ ಕರಾವಳಿಯಲ್ಲಿ ಕಂಡು ಬರತಕ್ಕಂಥ ಬಂದರುಗಳನ್ನು ಆರ್ಗನೈಸ್ ಮಾಡಬೇಕು. ಓಕೆ, ಅಂಡಮಾನ್ ನಿಕೋಬಾರಲ್ಲಿ ವಿ ಆರ್ ಬಿಲ್ಡಿಂಗ್ ಗಲಾತಿಯಾ ಬೇ. ದಟ್ ವಿಲ್ ಬಿ ದ 14th ಮೇಜರ್ ಪೋರ್ಟ್ ಆಫ್ ಇಂಡಿಯಾ. ಆಯಿತಾ? ಹಾಗಾದರೆ ಭಾರತದ 14 ಪ್ರಮುಖ ಬಂದರುಗಳನ್ನು ಅಭಿವೃದ್ಧಿಪಡಿಸುವಂಥ ಸಚಿವಾಲಯ ಯಾವುದು? ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್. ಬಂದರುಗಳು, ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವಾಲಯ. ಹಾಗಾದರೆ 12 ಪ್ರಮುಖ ಬಂದರುಗಳನ್ನು ಆಧುನೀಕರಣಗೊಳಿಸುವ, ಯಂತ್ರೀಕರಣಗೊಳಿಸುವ, ಗಣಕೀಕರಣಗೊಳಿಸುವಂಥ ಯೋಜನೆ ಯಾವುದು? ಸಾಗರಮಾಲಾ ಯೋಜನೆ. ಟು ಮಾಡರ್ನೈಸ್, ಮೆಕನೈಸ್ ಆ್ಯಂಡ್ ಡಿಜಿಟೈಸ್ ಮೇಜರ್ ಪೋರ್ಟ್ಸ್ ಆಫ್ ಇಂಡಿಯಾ. ಟು ಮಾಡರ್ನೈಸ್, ಮೆಕನೈಸ್ ಆ್ಯಂಡ್ ಡಿಜಿಟೈಸ್ ಮೇಜರ್ ಪೋರ್ಟ್ಸ್ ಆಫ್ ಇಂಡಿಯಾ ಈಸ್ ಸಾಗರಮಾಲಾ ಯೋಜನಾ. ಅರ್ಥ ಆಗ್ತಿದೆಯಾ? ಎಸ್ ಆರ್ ನೋ? ಓಕೆ.